ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ವಿಭಾಗ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕು ಪ್ರಗತಿ ಪರಿಶೀಲನಾ ಸಭೆ. ಸಿರ್ಸಿ ವಿಭಾಗದ ವಿಭಾಗ ಅಧಿಕಾರಿಗಳಾದ ಕೆವಿ ಕಾವ್ಯರಾಣಿ ಇವರ ಅಧ್ಯಕ್ಷತೆಯಲ್ಲಿ ಕಂಪ್ಲಿ ತಾಲೂಕಿನ ತಹಶೀಲ್ದಾರರು, ತಾಲೂಕು ಪಂಚಾಯತ್ ಅಧಿಕಾರಿ ಇಒ ಶ್ರೀಕುಮಾರ್ ನೇತೃತ್ವದಲ್ಲಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಜರುಗಿದ ಪರಿಶೀಲನಾ ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ ಸರ್ಕಾರಿ ಕಚೇರಿಗಳಲ್ಲಿ ಮಹಿಳಾ ಶೌಚಾಲಯಕ್ಕೆ ಆದ್ಯತೆ ನೀಡಬೇಕು, ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತುರ್ತಾಗಿ ಸ್ತ್ರೀರೋಗ ತಜ್ಞರ ನೇಮಕಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕ್ರಮ ವಹಿಸಬೇಕು ಎಂದರು. ಸೋಮಪ್ಪ ಕೆರೆಯ ದಂಡೆಯ ಮೇಲಿನ ರಸ್ತೆ ಸ್ವಚ್ಛತೆ ಕಾಪಾಡುವಲ್ಲಿ ಪುರಸಭೆ ಅಧಿಕಾರಿಗಳ ನಿಗಾ ಅಗತ್ಯ ಹಾಗೂ ಸಾರ್ವಜನಿಕರ ಸಹಕಾರ ಅಗತ್ಯ. ಅಧಿಕಾರಿಗಳು, ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಒಗ್ಗೂಡಿ ಶ್ರಮದಾನ ಮೂಲಕ ಕೆರೆಯ ದಂಡೆಯ ಮೇಲೆ ಇರುವ ರಸ್ತೆ ಸ್ವಚ್ಛತೆಗೆ ಮುಂದಾಗಲಿ. ತಾಲೂಕಿನ ಎಸ್ಎಸ್ಎಲ್ಸಿ ಫಲಿತಾಂಶ 60% ಇದೆ. ಸುಧಾರಣೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು 2 ಪ್ರೌಢಶಾಲೆಗಳ ಉಸ್ತುವಾರಿ ಪಡೆಯಲಿ. 85% ಬರುವಂತೆ ಪ್ರಯತ್ನಿಸಬೇಕು. ಪಟ್ಟಣದಲ್ಲಿನ ಪಾರಂಪರಿಕ ತ್ಯಾಜ್ಯವನ್ನು ಮೂಲದಲ್ಲಿಯೇ ವಿಂಗಡಿಸಿ ಕಸದ ವಾಹನಕ್ಕೆ ನೀಡುವಂತೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಅಗತ್ಯ. ಇನ್ನು ಕಂಪ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿ ಕೆ ಲಕ್ಷ್ಮಣ್ ಮನವಿಯನ್ನ ಸಲ್ಲಿಸಿ ಮಾತನಾಡಿ, ಸರ್ಕಾರಿ ಸಮುದಾಯ ಆಸ್ಪತ್ರೆಯಲ್ಲಿ ಕಾಯಂ ಸ್ತ್ರೀರೋಗ ತಜ್ಞರನ್ನ ನೇಮಿಸಬೇಕು. ಉಪನೋಂದಣಿ ಕಚೇರಿ ಸೇರಿ ಸರ್ಕಾರಿ ಕಚೇರಿಗಳಲ್ಲಿ ಮಹಿಳಾ ಶೌಚಾಲಯ ವ್ಯವಸ್ಥೆ ಕಲ್ಪಿಸಬೇಕು. ಪದಾಧಿಕಾರಿಗಳಾದ ಮರಿಸ್ವಾಮಿ ಸಣಾಪುರ, ರವಿ ಮಣ್ಣೂರು ಮತ್ತು ಮೆಟ್ರಿ ಬಸವರಾಜ, ಸಿ ಬಸವರಾಜ, ಸಣ್ಣಾಪುರ ದುರ್ಗಪ್ಪ ಇತರರಿದ್ದರು. ಪ್ರದಿ ಸಚ್ಚಿದಾನಂದ ಹಿರೇಮಠ, ಎನ್ಕೆಎಸ್ ಟಿವಿ, ಕಂಪ್ಲಿ. ನೆಗಡಿ, ಕೆಮ್ಮು, ಸೀನಿಗೆ ಅದು ಗುಳಿಗೆ ಅಂಗಡಿಗೆ ಕೊಟ್ಬಿಡ್ತಾರೆ. ಇವೆಲ್ಲ ಹೇಳಿ ಡಾಕ್ಟರ್ ಅವಶ್ಯಕತೆ ಏನಿಲ್ಲ. ಹೆರಿಗೆ ಅಂತ ಬಂದಾಗ ತಾಯಿ ಮಗುವನ್ನ ಕಾಪಾಡ್ತಾ ಆಗ್ತಾ ಇಲ್ಲ. ಆಮೇಲೆ ಸರಿಯಾಗಿ ಅಲ್ಲಿ ಸ್ಥಿತಿಗತಿ ಬಹಳ ಗಂಭೀರವಾಗಿದೆ. ಆರೋಗ್ಯ ಬಂದು ಬಡವನಿಗೆ ಬೇಕು, ಶ್ರೀಮಂತರಿಗೆ ಬೇಕು, ಇಲ್ಲಿ ಕುಂತಿರ್ತಕ್ಕಂಥ ಅಧಿಕಾರಿಗಳು ಎಲ್ಲರಿಗೆ ಬೇಕು ಆರೋಗ್ಯ. ನೀವು ನಮ್ಮೂರಿಗೆ ಸಿರ್ಸಿಲಿಂದ ಕಂಪ್ಲಿ ತಾಲೂಕು ನೋಡಲ್ ಆಫೀಸರ್ ಆಗಿ ಮತ್ತು ಈ ತಾಲೂಕು ಉಸ್ತುವಾರಿಯಾಗಿ ಬಂದಿರೋದು ನಮಗೆ ನಮ್ಮ ಸ್ವಂತ ತಾಯಿ ಬಂದಂಗೆ ಅಂತ ತಿಳ್ಕೊಂಡು, ಮಾನ್ಯ ಕರ್ನಾಟಕ ಸರ್ಕಾರದಿಂದ ನಾವು ತಾಲೂಕು ನೋಡಲ್ ಅಧಿಕಾರಿ, ತಾಲೂಕು ಉಸ್ತುವಾರಿ ಕಾರ್ಯದರ್ಶಿ ಅಂತ ಕಂಪ್ಲಿ ತಾಲೂಕಿಗೆ ನೇಮಕಗೊಂಡಿರ್ತೇವೆ. ಅದರ ಪ್ರಯುಕ್ತವಾಗಿ ಇವತ್ತು ನಾನು ಕಂಪ್ಲಿ ತಾಲೂಕಿಗೆ ಭೇಟಿ ನೀಡಿರ್ತೇನೆ. ಆ್ಯಂಡ್ ಎಲ್ಲ ಇಲಾಖೆಗಳ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಿದ್ದೇವೆ. ನಾವು ಲಾಸ್ಟ್ ಪ್ರಯರ್ಲಿ ನಾವು ಒಂದು 3-4 ಮೀಟಿಂಗ್ ಮಾಡಿದ್ದೇವೆ. ಇನ್ಕ್ಲೂಡಿಂಗ್ ಕೆಲವೊಂದು ಟೈಮಲ್ಲಿ ಬರಲಿಕ್ಕಾಗಲಿಲ್ಲ ಅಂದರೆ VC ಮುಖಾಂತರವಾಗಿ ನಾವು ಒಂದು ಮಾಹಿತಿಯನ್ನು ತೆಗೆದುಕೊಂಡಿದ್ದೇನೆ. ಸೊ ನಾವು ಕಂಪ್ಯಾರಿಟಿವ್ಲಿ ಇವತ್ತು ನಾವು ಎಮ್ಮಿಗ್ನೂರು PHCನ ವಿಸಿಟ್ ಮಾಡಿದೆ. ಅದಾದ ನಂತರ ನಮಗೆ ಟಾಪ್ ಪ್ರಯಾರಿಟಿಯಲ್ಲಿ ಇರುವಂಥ ನಮ್ಮ ಮುನ್ಸಿಪಾಲಿಟಿ ಪುರಸಭೆಯ ಘನತ್ಯಾಜ್ಯ ವಿಲೇವಾರಿ ಘಟಕನ ನಾನು ವಿಸಿಟ್ ಮಾಡಿದ್ದೇನೆ. ಅಲ್ಲಿ ನಮ್ಮ ರಾಮಿಲ್ಪುರದಲ್ಲಿ ಲೆಗಸಿ ವೇಸ್ಟ್ ಏನಿದೆ 17,600 ಹೆಚ್ಚು ಲೆಗಸಿ ವೇಸ್ಟ್ ಪಾರಂಪರಿಕ ತ್ಯಾಜ್ಯ ಇದೆ, ಅಲ್ಲಿ ಡಿಸ್ಪೋಸ್ ಆಗ್ತಾ ಇದೆ. ಈಗ ಹ್ಯಾಸ್ ಆನ್ ಟುಡೇ 1,400 ತ್ಯಾಜ್ಯ ಡಿಸ್ಪೋಸ್ ಆಗಿದೆ. ಇನ್ನು ಮುಂದಿನ 6 ತಿಂಗಳಲ್ಲಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಈ 17,000 ಮುಗಿಸೋದಕ್ಕೆ. ಸೊ ಅದಾದ ನಂತರ ನಂದು ರಿಕ್ವೆಸ್ಟ್ ಏನಂದರೆ, ಕಂಪ್ಲಿ ವ್ಯಾಪ್ತಿಯಲ್ಲಿ 23 ವಾರ್ಡ್ಗಳಿದೆ, 9,000 ಮನೆಗಳಿದೆ. ಸೊ ಇಲ್ಲಿ ಇರುವಂಥ ಪ್ರತಿಯೊಬ್ಬ ನಾಗರಿಕರು ಅಷ್ಟೇ ತಮ್ಮ ಹಂತದಲ್ಲಿ, ಅಂದರೆ ನಮ್ಮ ಮನೆಯ ಹಂತದಲ್ಲಿ ಒಣ ಮತ್ತು ಹಸಿ ತ್ಯಾಜ್ಯವನ್ನು ನಾವು ವಿಂಗಡಣೆ ಮಾಡಿನೇ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳು ಇದ್ದಾವೆ. ಆ ಹಾಸ್ಟೆಲಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಕಲಿಕೆ ಭಾಗದ ಕೊರತೆ ಇದೆ, ಶಿಕ್ಷಣದ ಕೊರತೆ ಇದೆ, ಶಿಕ್ಷಣದ ಮಟ್ಟ ಹೆಚ್ಚುತ್ತಾ ಇಲ್ಲ. ಪ್ರತಿ ಬಾರಿ ಮಾರಾಟ ಇದೆ ಮೇಡಮ್, ದಯವಿಟ್ಟು ಅದು ಸ್ವಲ್ಪ ಆ್ಯಕ್ಷನ್ ತಗೊಳ್ಳೋಕೆ ಹೇಳಿ ಮೇಡಮ್. ಪಾನ್ ಶಾಪಲ್ಲಿ ಬಾಟ್ಲಿ ಮಾರಾಟ ಇದೆ ಮೇಡಮ್.